पूरा कंट्रोल सरकार का मीडिया पे रहता है। ಮಾಧ್ಯಮದ ಮೇಲೆ ಸಂಪೂರ್ಣವಾಗಿ ಸರ್ಕಾರದವರು ಹಿಡಿತಾ ಇದೆ। पार्लियामेंट में हम कुछ बोलना चाहे वहां हमारा माइक बंद कर दिया जाता है। ಪಾರ್ಲಿಮೆಂಟ್ ಅಲ್ಲಿ ಜನಸಾಮಾನ್ಯರ ವಿಚಾರ ಹೇಳಬೇಕಾದ್ರೆ ಅಲ್ಲಿ ನಮ್ಮ ಮೈಕ್ ಅನ್ನು ಬಂದ್ ಮಾಡ್ತಾರೆ। विधानसभा को चलने नहीं दिया जाता है। ವಿಧಾನಸಭೆಯನ್ನ ನಡೆಸಲಿಕ್ಕೆ ಬಿಡೋದಿಲ್ಲ। ऑपोजिशन को अरेस्ट किया जाता है। ವಿರೋಧ ಪಕ್ಷದವರನ್ನ ಅರೆಸ್ಟ್ ಮಾಡ್ತಾರೆ। इसलिए हमारे पास सिर्फ यही रास्ता बचा है। इस पे कांग्रेस पार्टी के सीनियर नेता, सिविल सोसाइटी के चैंपियंस, कांग्रेस के प्यारे कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। ಚಾಮರಾಜನಗರದ ನಾಗರಿಕ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಸಾಮಾಜಿಕ ತಾಣದ ಎಲ್ಲ ಮುಖಂಡರೇ ಹಾಗೂ ಬಂದಿರತಕ್ಕಂಥ ಎಲ್ಲ ನಾಗರಿಕರೇ ಮತ್ತು ಮಾಧ್ಯಮದ ಮಿತ್ರರೇ, कन्याकुमारी से कश्मीर तक ये भारत जोड़ो यात्रा चलेगी। ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸಹ ಈ ಭಾರತ್ ಯಾತ್ರೆ ನಡೆಯುತ್ತೆ। इसका लक्ष्य जो बीजेपी की विचारधारा, आरएसएस की विचारधारा देश में नफरत फैला रही है, हिंसा फैला रही है, उसके सामने खड़ा होने का है। ಇದರ ಪಾದಯಾತ್ರೆಯ ಮೂಲ ಉದ್ದೇಶ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ನ ಸಿದ್ಧಾಂತದ ಮೂಲಕ ದ್ವೇಷವನ್ನು ಸಾರ್ತಾ ಇರತಕ್ಕಂಥ ವಿಚಾರದಲ್ಲಿ ಅದರ ವಿರುದ್ಧವಾಗಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ। ये यात्रा संविधान की रक्षा की यात्रा है। ಈ ಯಾತ್ರೆ ರಾಷ್ಟ್ರದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಯಾತ್ರೆ। ये जो हमारा तिरंगा है, कॉन्स्टिट्यूशन के बिना इस तिरंगे का कोई मतलब नहीं है। ये ನಮ್ಮ ಈ ಒಂದು ತ್ರಿವರ್ಣ ಧ್ವಜ ಏನಿದೆ, ಈ ತ್ರಿವರ್ಣ ಧ್ವಜ ನಮ್ಮ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಈ ತ್ರಿವರ್ಣ ಧ್ವಜಕ್ಕೂ ಸಹ ಯಾವುದೇ ಬೆಲೆ ಇಲ್ಲ। इस यात्रा में हम सुबह 6 बजे से शाम तक चलते हैं। ಈ ಯಾತ್ರೆಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಸಹ ನಾವು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ। कभी बारिश होती है, धूप होती है, हम चलते हैं। ಕೆಲವು ಸಂದರ್ಭದಲ್ಲಿ ಮಳೆ, ಕೆಲವು ಸಂದರ್ಭದಲ್ಲಿ ಬಿಸಿಲು, ಆದ್ರೇನೂ ಸಹ ನಿರಂತರವಾಗಿ ಪಾದಯಾತ್ರೆಯಲ್ಲಿ ನಾವು ನಡೆದಿದ್ದೀವಿ। और मैं सिर्फ अकेला नहीं चलता हूं, लाखों लोग साथ साथ चलते हैं। ನಾನು ಒಬ್ಬನೇ ಈ ಪಾದಯಾತ್ರೆಯಲ್ಲಿ ನಡೀತಾ ಇಲ್ಲ, ಈ ಪಾದಯಾತ್ರೆ ಜೊತೆಗೆ ಲಕ್ಷಾಂತರ ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಮಗೆ ಬಹಳಷ್ಟು ಹುರುಪನ್ನು ತುಂಬಿದ್ದಾರೆ। इस यात्रा में आपको नफरत, हिंसा, ये चीजें नहीं दिखाई देंगी। ಈ ಯಾತ್ರೆಯಲ್ಲಿ ದ್ವೇಷ, ಹಿಂಸೆ ಎಲ್ಲೂ ಸಹ ನಿಮಗೆ ಕಾಣೋದಿಲ್ಲ। हर धर्म के लोग, हर जात के लोग, हर भाषा बोलने वाले लोग एक साथ इस यात्रा में चलते हैं। ಈ ಯಾತ್ರೆಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು ಈ ಯಾತ್ರೆಯಲ್ಲಿ ನಮ್ಮ ಜೊತೆಗೆ ನಡೀತಾ ಇದ್ದಾರೆ। भीड़ में धक्का लगता है, कोई गिरता है, सब लोग उसको उठाते हैं, मदद करते हैं। ಈ ಪಾದಯಾತ್ರೆ ನಡೆಯೋ ಸಂದರ್ಭದಲ್ಲಿ ಕೆಲವರು ಕಾಲ್ ಜಾರಿ ಬಿದ್ದಾಗ ಪ್ರತಿಯೊಬ್ಬರು ಸಹ ಅವ್ರನ್ನ ಮುಂದೆ ನಿಲ್ಲಿಸಿ ನಡೆಸ್ಕೊಂಡು ಮುಂದೆ ಕರ್ಕೊಂಡು ಬರ್ತಾರೆ। कोई ये सवाल नहीं पूछता कि तुम्हारा धर्म क्या है, तुम कौन सी भाषा बोलते हो, तुम्हारी जात क्या है, ये सवाल नहीं पूछते, एकदम मदद कर देते हैं। ಕೆಳಗಡೆ ಬಿದ್ದವ್ರನ್ನ ಸಹಾಯ ಮಾಡೋ ಸಂದರ್ಭದಲ್ಲಿ ಯಾರೂ ಸಹ ನೀವು ಯಾವ ಧರ್ಮ, ನೀವು ಯಾವ ಜಾತಿ, ನೀವು ಯಾವ ಭಾಷೆ ಅಂತ ಯಾರೂ ಸಹ ಕೇಳೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಎಲ್ಲರೂ ಸಹ ಮುಂದೆ ಬರ್ತಾರೆ। यही हमारा प्यारा हिंदुस्तान है। ಇದೇ ನಮ್ಮ ಸುಂದರವಾದ ಭಾರತ ದೇಶ, शांति का हिंदुस्तान, ನಮ್ಮ ದೇಶ ಶಾಂತಿಯ ಭಾರತ ದೇಶ, भाईचारे का हिंदुस्तान,
ಹಾಗೂ ಭಾತೃತ್ವದ ಹಿಂದೂಸ್ತಾನ್. और ये कन्याकुमारी से कश्मीर तक यात्रा चलेगी, इसको कोई नहीं रोक सकता. ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯುತ್ತೆ. ಈ ಪಾದಯಾತ್ರೆನ ಯಾರೂ ಸಹ ನಿಲ್ಸಕ್ಕಾಗೋದಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. कोई शक्ति इस पदयात्रा को नहीं रोक सकती, क्योंकि ये पदयात्रा हिंदुस्तान की आवाज है. ಯಾವುದೇ ಶಕ್ತಿ ಈ ರಾಷ್ಟ್ರದಲ್ಲಿ ಪಾದಯಾತ್ರೆನ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಈ ಭಾರತ ದೇಶದ ಶಕ್ತಿ ಅನ್ನೋದನ್ನ ನಾವೆಲ್ಲರೂ ಸಹ ಸಾಬೀತು ಮಾಡಿದ್ದೇವೆ. हम चलते हैं 6, 7, 8 घंटे चलते हैं. ನಾವು ನಡೆಯುವಾಗ 6-7 ಗಂಟೆಗಳ ಕಾಲ ನಾವು ನಡೀತೇವೆ. सुबह से शाम चलते हैं. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ನಡೀತೇವೆ. और इस पदयात्रा में हमसे लोग मिलकर हमें उनका दर्द बताते हैं. ಈ ಪಾದಯಾತ್ರೆಯಲ್ಲಿ ದಾರಿ ಉದ್ದಕ್ಕೂ ಸಹ ಜನಸಾಮಾನ್ಯರು ನಮ್ಮನ್ನ ಭೇಟಿ ಮಾಡಿ ಅವರ ನೋವುಗಳನ್ನ ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರೆ. बेरोजगारी के बारे में बताते हैं, ನಿರುದ್ಯೋಗದ ಬಗ್ಗೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, महंगाई के बारे में बताते हैं, ಬೆಲೆ ಏರಿಕೆ ವಿಚಾರದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ, किसानों के खिलाफ जो अत्याचार हो रहा है उसके बारे में बताते हैं, ರಾಷ್ಟ್ರದ ರೈತರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ, PSUs को जो प्राइवेटाइज करा जा रहा है उसके बारे में बताते हैं. ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿಯವರಿಗೆ ಮಾರ್ತಕ್ಕಂಥ ವಿಚಾರವನ್ನು ಸಹ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. पूरा हिंदुस्तान अपना दर्द, अपना दुख इस यात्रा को बताता है. ಇಡೀ ಭಾರತ ದೇಶದ ಜನತೆ ಈ ಯಾತ್ರೆಯಲ್ಲಿ ಅವರ ದುಃಖ ನೋವನ್ನ ಈ ನಮ್ಮಲ್ಲಿ ಬಂದು ಹೇಳ್ತಾ ಇದ್ದಾರೆ. लंबे भाषण नहीं होते, ದೊಡ್ಡ ಭಾಷಣಗಳು ಎಲ್ಲೂ ಸಹ ನಡೆಯೋದಿಲ್ಲ. 2-3 घंटे के भाषण नहीं होते. 7-8 घंटे चला जाता है, 15 मिनट भाषण होता है. 2-3 ಗಂಟೆಗಳ ಕಾಲ ಭಾಷಣ ನಡೆಯೋದಿಲ್ಲ. 7-8 ಗಂಟೆಗಳ ಪಾದಯಾತ್ರೆ ಮಾಡಿ 2-3 ನಿಮಿಷದಲ್ಲಿ ನಮ್ಮ ಭಾಷಣ ಮುಗಿಯುತ್ತೆ. मतलब पदयात्रा का लक्ष्य आपको बताने का नहीं है, आपकी बात सुनने का है. ಈ ಒಂದು ಪಾದಯಾತ್ರೆಯ ಉದ್ದೇಶ ನಿಮಗೆ ನಾವು ಭಾಷಣ ಮಾಡಕ್ಕಲ್ಲ, ತಮ್ಮ ಅಭಿಪ್ರಾಯವನ್ನು ತಿಳುವಳಿಕೆ ಮಾಡಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. सवाल पूछा जा सकता है ಈ ನಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು कि कश्मीर से कन्याकुमारी तक चलने की क्या जरूरत पड़ी. ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ, ಕಾಶ್ಮೀರಿಂದ ಕನ್ಯಾಕುಮಾರಿಗೆ ನಡೀತಕ್ಕಂಥ ಭ್ರಮೆ ಯಾಕೆ ಬಂತು ನಮ್ಮಲ್ಲಿ ಅಂತ ಹೇಳಿ. लोकतंत्र में ಪ್ರಜಾಪ್ರಭುತ್ವದಲ್ಲಿ अलग अलग इंस्टीट्यूशंस होते हैं. ಪ್ರಜಾಪ್ರಭುತ್ವದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇರುತ್ತೆ, मीडिया होती है, ಮಾಧ್ಯಮದವರು ಸಹ ಇದ್ದಾರೆ, पार्लियामेंट होता है. ಪಾರ್ಲಿಮೆಂಟ್ ಇದೆ. ये सब रास्ते विपक्ष के लिए बंद कर दिए गए हैं. ಈ ಎಲ್ಲ ರಾಸ್ತೆಯನ್ನು ಸಹ ವಿರೋಧ ಪಕ್ಷದವರಿಗೆ ಆಳುವ ಪಕ್ಷ ಬಂದ್ ಮಾಡಿದೆ. मीडिया में हमारी बात नहीं कही जाती, ಮಾಧ್ಯಮದಲ್ಲಿ ನಮ್ಮ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ. पूरा कंट्रोल सरकार का मीडिया पे रहता है. ಮಾಧ್ಯಮದ ಮೇಲೆ ಸಂಪೂರ್ಣವಾಗಿ ಸರ್ಕಾರದವರು ಹಿಡಿತಾ ಇದೆ. पार्लियामेंट में हम कुछ बोलना चाहे वहां हमारा माइक बंद कर दिया जाता है. ಪಾರ್ಲಿಮೆಂಟ್ ಅಲ್ಲಿ ಜನಸಾಮಾನ್ಯರ ವಿಚಾರ ಹೇಳಬೇಕಾದ್ರೆ ಅಲ್ಲಿ ನಮ್ಮ ಮೈಕ್ ಅನ್ನು ಬಂದ್ ಮಾಡ್ತಾರೆ. विधानसभा को चलने नहीं दिया जाता है, ವಿಧಾನಸಭೆಯನ್ನ ನಡೆಸಲಿಕ್ಕೆ ಬಿಡೋದಿಲ್ಲ. ऑपोजिशन को अरेस्ट किया जाता है. ವಿರೋಧ ಪಕ್ಷದವ್ರನ್ನ ಅರೆಸ್ಟ್ ಮಾಡ್ತಾರೆ. इसलिए हमारे पास सिर्फ यही रास्ता बचा है. ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಯಾವುದೇ ರಾಸ್ತೆ ಇಲ್ಲ, ಇದೊಂದೇ ನಮಗೆ ರಾಸ್ತೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದು, ತಮ್ಮ ಮುಂದೆ ಪಾದಯಾತ್ರೆ ಮಾಡ್ತಾ ಇರ್ತಾರೆ. जनता के साथ हजारों किलोमीटर चलने का रास्ता यही विपक्ष के पास आज बचा है. ಜನಸಾಮಾನ್ಯರ ಜೊತೆ ನಡಿಲಿಕ್ಕೆ ಇದೊಂದೇ ರಾಸ್ತೆ. 1000 ಕಿಲೋಮೀಟರ್ ನಾವು ನಿಮ್ ಜೊತೆ ನಡೀತೇವೆ. और इस रास्ते पर चलने से हमें कोई नहीं रोक सकता, कोई शक्ति नहीं रोक सकती. ಈ ಒಂದು ಪಾದಯಾತ್ರೆಯಲ್ಲಿ, ಈ ಒಂದು ನಮ್ಮ ನಡಿಗೆಯಲ್ಲಿ ಯಾವುದೇ ಶಕ್ತಿ ಯಾರು ಸಹ ನಮಗೆ ತಡೆಯಲಿಕ್ಕೆ ಆಗೋದಿಲ್ಲ. क्योंकि इस पे हम नहीं चल रहे हैं, ये हिंदुस्तान की आवाज है. ಇದರಲ್ಲಿ ನಾವು ಮಾತ್ರ ನಡೀತಾ ಇಲ್ಲ, ಸಂಪೂರ್ಣವಾಗಿ ಭಾರತ ದೇಶದ ಜನತೆ ಇದರಲ್ಲಿ ನಡೀತಾ ये ಇದೆ. यात्रा हिंदुस्तान की आवाज को सुन रही है. ಈ ಯಾತ್ರೆ ಸಂಪೂರ್ಣ ಭಾರತ ದೇಶದ ಧ್ವನಿಯನ್ನ ಕೇಳ್ತಾ ಇದೀವಿ, ಅವರ ಮಾತನ್ನ ಕೇಳ್ತಾ ಇದೀವಿ. और हिंदुस्तान की आवाज को कोई भी शक्ति चुप नहीं कर सकती. ಈ ಒಂದು ಭಾರತ ದೇಶದ ಧ್ವನಿ ಸ್ವರ ಯಾರೂ ಸಹ ಅದನ್ನ ದಮನ ಮಾಡ್ಲಿಕ್ಕೆ ಆಗೋದಿಲ್ಲ. आप सबका मैं आज धन्यवाद करना चाहता हूं. ತಮ್ಮೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ऐसी धूप में आप दूर दूर से आए, मेरी बात सुनने आए.
ತಾವು ಇಷ್ಟೆಲ್ಲ ಬಿಸಿಲಿನಲ್ಲೂ ಸಹ ಬಹಳ ದೂರದಿಂದ ಬಂದು ನನ್ನ ಮಾತು ಕೇಳಲಿಕ್ಕೆ ಬಂದಿದ್ದೀರಾ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ಅಭಿನಂದನೆಗಳು. और अगले अगले 20-25 दिन आप मेरे साथ ऐसी कड़ी धूप में चलोगे. ಇನ್ನು 21 ದಿವಸಗಳ ಕಾಲ ನನ್ನ ಜೊತೆ ಇದೇ ಬಿಸಿಲಲ್ಲಿ ತಾವೆಲ್ಲರೂ ಸಹ ನನ್ನ ಜೊತೆ ನಡಿಗೆ ಹಾಕ್ಬೇಕು ತಾವು. और जो कर्नाटक का दर्द है, जो कर्नाटक का दुख है, उसको आप सब सुनोगे. ಕರ್ನಾಟಕದ ನೋವೇನಿದೆ, ದುಃಖ ಏನಿದೆ, ತಾವೆಲ್ಲರೂ ಸಹ ಈ ಪಾದಯಾತ್ರೆಯಲ್ಲಿ ತಾವು ಕೇಳ್ತೀರಿ. कर्नाटक में जो भ्रष्टाचार है, जो बेरोजगारी है, जो महंगाई है, उसके बारे में आप सबको सुनने को मिलेगा. ಏನ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ ಏನಿದೆ ಅದೆಲ್ಲವನ್ನು ಸಹ ತಾವು ಈ ಪಾದಯಾತ್ರೆಯಲ್ಲಿ ಕೇಳಬಹುದು. आप सबका फिर से बहुत बहुत धन्यवाद. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. नमस्कार, जय हिंद. मिलत टाइम्स को आपकी ज़रूरत है, हमारी आप माली मदद करें.